ಇವರು ಸುಬ್ರಾಯ್ ವಿ ಭಟ್ರು, ಇವರು ಸುಬ್ರಾಯ್ ಪಿ ಭಟ್ರು. ಅದು ಸುಬ್ರಾಯ್ ಭಟ್ರು ಅಂದ್ಬಿಟ್ರು. ಆಮೇಲೆ ಅವರು ಹಿಂದಿನ ಇದನ್ನ ನೋಡ್ಕೊಂಡು ಇದು ನಿಮ್ಗೆ ಹೇಳಿದ್ದು ಅಂತ ನಾನು ಯೋಚನೆ ಮಾಡಿದ್ದೆ. ನಾನು ಸುಬ್ರಾಯ್ ಭಟ್ರು ಮಾತಾಡಬೇಕು, ನಾನು ಮಾತಾಡೋದು ಮಾತ್ರ. ಅವರು ಕ್ರಿಯೆಯಲ್ಲಿ ಇದ್ದಾರೆ. ಹತಂ ಜ್ಞಾನಂ ಕ್ರಿಯಾ ಶೂನ್ಯಂ ಅಂತ ಹೇಳಿದ್ದಾರೆ. ಜ್ಞಾನ ಇದ್ರೆ ಉಪಯೋಗ ಇಲ್ಲ, ಕ್ರಿಯೆಯಲ್ಲಿ ಇರಬೇಕಂತೆ. ಅವರು ಕ್ರಿಯಾಶೀಲರು, ನಾನು ಜ್ಞಾನ ಮಾತ್ರ ಇಟ್ಕೊಂಡವ. ದೌರ್ಭಿರ್ಯುಕ್ತ ಚತುರ್ಭಿ ಸ್ಫಟಿಕಮಣಿಮಯೀ ಅಕ್ಷಮಾಲಾಧಾನ ಹಸ್ತೇನೈಕೇನ ಪದ್ಮಂ ಸಿತಮಬ್ಜಸುಕಂ ಪುಸ್ತಕಂ ಚಾಪರೇಣ ಭಾಸಾ ಕುಂದೇಂದ್ರ ಶಂಕರ ಸ್ಫಟಿಕಮಣಿ ನಿಭಾ ಭಾಸಮಾನ ಸಮಾನ ಸಾಮೇ ವಾಗ್ದೇವತೆಯಂ ನಿವಸದು ವದನೆ ಸರ್ವದಾ ಸುಪ್ರಸನ್ನ. ಸೇರಿರುವ ಎಲ್ಲ ಹಿರಿಯರಿಗೆ ವಂದಿಸ್ತಾ, ತಾಯಂದಿರಿಗೆ ನಮಿಸುತ್ತಾ, ಎಲ್ಲ ಸಂಗೀತಾರ್ಥಿಗಳಿಗೆ, ಸಂಗೀತ ಕಲಾಸಕ್ತರಿಗೆ ನಮಿಸುತ್ತಾ ಒಂದೆರಡು ಮಾತುಗಳನ್ನು ಈ ದಾಸ ಸಾಹಿತ್ಯದ ಕುರಿತಾಗಿ ಆಡುವುದಕ್ಕೆ ಇಚ್ಛಿಸ್ತೇನೆ. ನಮ್ಮ ಸನಾತನ ಪರಂಪರೆಯಲ್ಲಿ ಋಷಿಪ್ರಣೀತವಾದಂತಹ ಶಾಸ್ತ್ರ ಧರ್ಮಗಳನ್ನು ಜನಸಾಮಾನ್ಯರಿಗೆ ಅರ್ಥವಾಗಬೇಕು, ಕೇವಲ ಸಂಸ್ಕೃತದಲ್ಲಿ ಸಂಸ್ಕೃತ ಭಾಷೆಯಿಂದ ಕೂಡಿ ಸಂಸ್ಕೃತವನ್ನು ಅಧ್ಯಯನ ಮಾಡಿದ ಪಂಡಿತರಿಗೆ ಮಾತ್ರ ನಮ್ಮ ಸಾಹಿತ್ಯಗಳ, ನಮ್ಮ ಪರಂಪರೆಯ, ನಮ್ಮ ಜೀವನಾನುಭವದ, ಜೀವನಕ್ಕೆ ಮಾರ್ಗದರ್ಶಿಯಾದಂತಹ ಸೂತ್ರಗಳ ಪರಿಚಯ ಆಗಬೇಕು ಎನ್ನುವ ದೃಷ್ಟಿಯಿಂದ ಪರಂಪರೆಯಿಂದ ಭಾಗವತ, ಪುರಾಣ ಇತ್ಯಾದಿಗಳು ಬಂದವು. ಅನಂತರ ಅವುಗಳನ್ನು ಸಾಮಾನ್ಯರಿಗೆ ಅರ್ಥ ಮಾಡಿಕೊಳ್ಳುವುದು ಕಷ್ಟ ಎನ್ನುವ ದೃಷ್ಟಿಯಿಂದ ಈ ದಾಸ ಸಾಹಿತ್ಯ ಎನ್ನುವುದು ಹುಟ್ಟಿಕೊಂಡು ಬಂತು. ಪುರಂದರದಾಸರು, ಕನಕದಾಸರು, ಸರ್ವಜ್ಞರು, ಬಸವಣ್ಣನವರು, ಕಬೀರರು, ಮೀರಾಬಾಯಿ ಇತ್ಯಾದಿ ಅನೇಕ ದೇಶಾದ್ಯಂತದ ಅನೇಕ ದಾಸವರೇಣ್ಯರು ಸಾಮಾನ್ಯ ಜನರಿಗೆ, ಪಂಡಿತರಿಂದ ಪಾಮರರವರೆಗೆ ಅರ್ಥವಾಗುವ ಒಂದು ಸಾಮಾನ್ಯ ನಿಯಮಗಳನ್ನು ಅನುಸರಿಸಿ ಭಾಷೆಯನ್ನು ಸರಳೀಕರಣಗೊಳಿಸಿ ದಾಸ ಸಾಹಿತ್ಯವನ್ನು ಪ್ರಪಂಚಕ್ಕೆ ಕೊಟ್ಟರು. ತಮಗೆಲ್ಲ ಗೊತ್ತಿರುವಂತಹ ವಿಷಯ, ತಿಳಿದವರಿದ್ದೀರಿ. ಅಂತಹ ದಾಸ ಸಾಹಿತ್ಯ ಉನ್ನತವಾದಂತಹ ಜೀವನ ಧರ್ಮವನ್ನು, ನಾರದ ಪ್ರಣೀತವಾದಂತಹ ಭಕ್ತಿ ಸೂತ್ರಗಳನ್ನು ಸರಳೀಕರಣಗೊಳಿಸಿ ದಾಸರು ತಮ್ಮ ಪದಗಳಲ್ಲಿ ಹಾಡಿ ಜನಸಾಮಾನ್ಯರಿಗೆ, ಎಲ್ಲ ಭಕ್ತರಿಗೆ ಮಾರ್ಗದರ್ಶನ ಮಾಡುವಂತಹ ಪುಣ್ಯತಮವಾದಂತಹ ಕಾಯಕವನ್ನು ಮಾಡಿದರು. ಅಗ್ರಗಣ್ಯರಾಗಿರುವಂತಹ ಕನಕದಾಸರ ಒಂದು ಶ್ಲೋಕವನ್ನು ಈಗ ವಿದ್ವಾಂಸರಾದಂತಹ ಅನಂತ ಭಾಗವತರವರು ಹಾಡ್ತಾರೆ. ಅದಕ್ಕೆ ವಿವರವಾದಂತಹ ವಿವರಣೆಯನ್ನು ಕೊಡುವುದಿಲ್ಲ, ಸ್ವಲ್ಪ ಭಾವಾರ್ಥವನ್ನು ಅದಕ್ಕೆ ಹೇಳುವುದಕ್ಕೆ ಪ್ರಯತ್ನ ಮಾಡ್ತೇನೆ. ಏನು ಇಲ್ಲದ ಏನು ಏನು ಇಲ್ಲದ ಎರಡು ದಿನದ ಸಂಸಾರ ಜ್ಞಾನದಲ್ಲಿ ದಾನ ಧರ್ಮ ಮಾಡಿದರೆ ಏನು ಇಲ್ಲದ ಎರಡು ದಿನದ ಸಂಸಾರ, ಏನು ಇಲ್ಲದ ಎರಡು ದಿನದ ಸಂಸಾರ ಜ್ಞಾನದಲ್ಲಿ ದಾನ ಧರ್ಮ
ನಶ್ವರವಾಗಿದ್ದರೂ ಅದರ ನಶ್ವರತೆಯನ್ನು ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ. ಹಾಗಾಗಿ ಹುಟ್ಟುವುದು ಒಂದೇ ದಿವಸ, ಸಾಯುವುದು ಒಂದೇ ದಿವಸ. ಈ 2 ದಿನದ ಮಧ್ಯದ ಕೆಲವು ಸಮಯ, 2 ದಿನದ ಈ ಸಂಸಾರವನ್ನು ನೆಚ್ಚಿಕೊಂಡು ನಾವು ಬದುಕ್ತಾ ಇರ್ತೇವೆ. ಒಂದು ರೀತಿಯಲ್ಲಿ ಭಾವಾತೀತವಾದಂತಹ ಅತೀತವಾದಂತಹ ವಿಶ್ವಾಸ, ಭ್ರಮೆ, ಆ ಭ್ರಮೆಯಲ್ಲಿ ನಾವೆಲ್ಲ ಇರ್ತೇವೆ. ಈ ಭ್ರಮೆಯನ್ನು ಬಿಟ್ಟು ನಾವು ವಾಸ್ತವವನ್ನು ಅರ್ಥ ಮಾಡಿಕೊಳ್ಳಬೇಕು. ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ಏನು ಇಲ್ಲದ 2 ದಿನದ ಸಂಸಾರ ಅಂತ ನಮಗೆ ಅರ್ಥವಾಗ್ತದೆ. ಜ್ಞಾನಿಗಳು ಹೇಳ್ತಾರೆ, ಸಂಸಾರವನ್ನ ಬುದ್ಬುದೋಪಮ, ನೀರಿನ ಮೇಲಿನ ಗುಳ್ಳೆ ಅಂತ ಹೇಳ್ತಾರೆ. ಮತ್ತೆ ಪದ್ಮಪತ್ರ ಇವಾಂಬಸಿ, ಕಮಲದ ಎಲೆಯ ಮೇಲಿನ ಎಲೆಯ ಮೇಲೆ ನೀರು ಬಿದ್ದರೆ ಹೇಗೆ ಅದು ಹಿಡಿದುಕೊಳ್ಳುವುದಿಲ್ವೋ ಹಾಗೆ ಹೋಗಿಬಿಡುತ್ತದೆ. ಪದ್ಮಪತ್ರ ವಿವಾಂಬಸಿ ಅಂತ ಅದರಿಂದ ನಿರ್ಲಿಪ್ತನಾಗಿರಬೇಕು ಅಂತೂ ಹೌದು. ಹಾಗಾಗಿ ಇಷ್ಟೆಲ್ಲ ಗೊತ್ತಿದ್ದರೂ ನಾವು ಆ ನಶ್ವರವನ್ನ, ಈಶ್ವರತ್ವವನ್ನ ಈಶ್ವರ ಅಂತ ಗುರುತಿಸಿಕೊಂಡಿರುತ್ತೇವೆ. ಹಾಗಾಗಬಾರದು. ಜ್ಞಾನವನ್ನ ಪಡೆದುಕೊಳ್ಳಬೇಕು ಪ್ರತಿಯೊಬ್ಬನು. ಕ್ರಿಯಾತ್ಮಕವಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಜ್ಞಾನವನ್ನು ಪಡೆದು ಆ ಜ್ಞಾನದಿಂದ ಜ್ಞಾನದಲ್ಲಿ ಧರ್ಮವ ಮಾಡಿದಯ್ಯ. ಆ ಜ್ಞಾನದ ತಿಳುವಳಿಕೆಯಿಂದ ಯಾವುದೇ ಕರ್ಮವನ್ನು ಮಾಡಲಿ ತಿಳುವಳಿಕೆಯಿಂದ ಮಾಡಬೇಕು. ಜ್ಞಾತ್ವ ಕುರುವೀತ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅದನ್ನೇ ಹೇಳ್ತಾನೆ. ತಿಳಿದ ಮಾಡು ನೀನು. ಹಾಗೆಯೇ ದಾನ ಧರ್ಮವ ಮಾಡಿದಯ್ಯ. ನಾವು ಅನೇಕ ವಸ್ತುಗಳನ್ನ, ಒಡವೆಯನ್ನ, ಬಂಗಾರವನ್ನ ಇತ್ಯಾದಿ ಎಲ್ಲ ಭೋಗ್ಯ ವಸ್ತುಗಳನ್ನ ಸಂಗ್ರಹಿಸಿ ಇಡ್ತೇವೆ. ಹಾಗೆ ಸಂಗ್ರಹಿಸಿ ಇಡಬಾರದು. ಅದು ಸದ್ವಿನಿಯೋಗ ಆಗಬೇಕು. ಆ ಆರ್ಜನ ಮೂಲ, ಸಂಪಾದನೆ ಮೂಲವೂ ಕೂಡ ಧರ್ಮ ಮೂಲದಿಂದ ಬಂದಿರಬೇಕು. ಆ ಧರ್ಮ ಮೂಲವಾದಂತಹ ಸಂಪತ್ತನ್ನ ಲೋಕಕ್ಕೆ ವಿನಿಯೋಗ ಮಾಡಬೇಕು, ದಾನ ಮಾಡಬೇಕು, ಸತ್ಪಾತ್ರಗಳಲ್ಲಿ ದಾನ ಮಾಡಬೇಕು. ಹಾಗೆಯೇ ಕಳ್ಳತನವನ್ನು ಮಾಡಿ ಒಡಲು ಹೊರೆಯಲು ಬೇಡ. ನಾವು ಏನಕ್ಕೇನ ಪ್ರಕಾರೇಣ ಪ್ರಸಿದ್ಧ ಪುರುಷೋಭವ ಎನ್ನುವ ಹಾಗೆ ಯಾವುದೋ ಒಂದು ರೀತಿಯ ಮಾರ್ಗದಿಂದ ಒಡಲನ್ನು ಹೊಡೆದುಕೊಳ್ಳಬಾರದು. ಅಂದ್ರೆ ನಾವು ಜೀವಿಸಬಾರದು. ಸದ್ಧರ್ಮವನ್ನು ಆಚರಿಸಿ ನಮ್ಮ ಜೀವನವನ್ನು ಸಾಗಿಸಿಕೊಳ್ಳಬೇಕು. ನಾವು ನಮ್ಮನ್ನ ಒಳ್ಳೆಯ ಮಾರ್ಗದಲ್ಲಿ ನಾವು ನಡೆದುಕೊಳ್ಳಬೇಕು ಎನ್ನುವುದಕ್ಕೆ ಉಪನಿಷತ್ ವಾಕ್ಯವೊಂದು ಹೇಳ್ತದೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಮುಂಜೀತಾಃ ಮಾ ಗೃಧಃ ಕಸ್ಯ ಸುಧನಂ. ನಮಗೆ ಅಧಿಕಾರ ಇದೆ, ಅಥವಾ ನಾವು ಯಾವುದೇ ಒಂದು ದಾರಿಯಲ್ಲಿ ಹಣ ಸಂಪಾದನೆಯನ್ನೋ ಇತ್ಯಾದಿ ಧನವನ್ನು ಸಂಪಾದಿಸಬೇಕು ಎಂಬುದಾಗಿ ಆಶಿಸಿ ಕಳ್ಳತನದಿಂದ ಅಥವಾ ಕುಟಿಲ ಮಾರ್ಗದಿಂದ ಧನ ಸಂಪಾದನೆಯನ್ನು ಮಾಡಬಾರದು. ದೇವರು ನನಗೆ ಏನನ್ನು ಕೊಟ್ಟಿದ್ದಾನೆ ಎನ್ನುವುದನ್ನು ಸಮಾಧಾನಪಡಿಸಿ ಕ್ರಿಯಾತ್ಮಕವಾಗಿ ಅದನ್ನು ಧರ್ಮ ಮಾರ್ಗದಿಂದ ಅದನ್ನು ಗಳಿಸಿಕೊಳ್ಳಬೇಕು. ಅದು ಸುಸ್ಥಿರವಾಗಿ ನಿಲ್ತದೆ. ಇಲ್ಲದಿದ್ದರೆ ಅನ್ಯಾಯ ಮಾರ್ಗದಲ್ಲಿ ನಾವು ಆರ್ಜನ ಮಾಡಿದ್ದು ಬಹಳ ಕಾಲ ಉಳಿಯುವುದಿಲ್ಲ ಎನ್ನುವುದು ಇಲ್ಲಿ ಕವಿಯ ವಾಣಿ. ಕೊನೆಯದಾಗಿ ಇಲ್ಲಿ ಬಾಳ್ವೆ ಸ್ಥಿರವೆಂದು ನೀ ನಂಬಿ ಕೆಳಬೇಡ. ಇದು ಎಲ್ಲರಿಗೂ ಗೊತ್ತಿದೆ. ಬಾಳ್ವೆ ಸ್ಥಿರ ಅಲ್ಲ. ಇಲ್ಲಿ ನಾವು ಒಂದು ವಾಕ್ಯ ನೆನಪಾಗುತ್ತದೆ. ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನಯೌವನಂ ಅಸ್ಥಿರಂ ದಾನಪುತ್ರ ಅಶ್ಚ ಧರ್ಮಕೀರ್ತಿ ದ್ವಯಂ ಸ್ಥಿರಂ. ನಮಗೆ ಈ ಹೆಂಡತಿ ಮಕ್ಕಳು ಅಥವಾ ಸಂಸಾರ ಅಸ್ಥಿರವಾದದ್ದು, ಮತ್ತೆ ಜೀವಿತವೇ ಅಸ್ಥಿರವಾದದ್ದು. ಆದರೂ ಇದನ್ನೆಲ್ಲ ಸನ್ಮಾರ್ಗದಲ್ಲಿ ಆಚರಿಸಿದಾಗ ನಾವು ಆಚರಿಸಿರುವಂತಹ ಧರ್ಮಕೀರ್ತಿ ದ್ವಯಂ ಸ್ಥಿರಂ. ಧರ್ಮವನ್ನು ಆಚರಿಸಿದಾಗ ಆ ಧರ್ಮ ನಮ್ಮನ್ನು ಕಾಪಾಡುತ್ತದೆ. ನಾವು ಗಳಿಸಿರುವಂತಹ ಸತ್ಕೀರ್ತಿ ನಮ್ಮ ನಂತರವೂ ಪರದಲ್ಲಿಯೂ ಕೂಡ ನಮ್ಮನ್ನು ಕಾಪಾಡುತ್ತದೆ. ಈಗದಲ್ಲಿ ನಮ್ಮ ನೆನಪನ್ನು, ನಮ್ಮದಾದಂತಹ ಧರ್ಮವನ್ನು ಅದು ಉಳಿಸುತ್ತದೆ ಎನ್ನುವುದಾಗಿ ಕನಕದಾಸರು ಈ ಒಂದು ಸಾಲಿನಲ್ಲಿ, ಈ ಒಂದು ಪಲ್ಲವಿಯಲ್ಲಿ ಅದನ್ನ ಉಪದೇಶಿಸುತ್ತಾರೆ. ದೊರೆತನವು ಬಂದಾಗ
ಕೆಟ್ಟ ನುಡಿಯಬೇಡ ದೊರೆತನವು ಬಂದಾಗ ಕೆಟ್ಟ ನುಡಿಯ ದೊರೆತನವು ಬಂದಾಗ ದೊರೆತನವು ಬಂದಾಗ ಕೆಟ್ಟ ನುಡಿಯಬೇಡ ಸಿರಿ ಬಂದ ಕಾಲಕ್ಕೆ ಮೆರೆಯಬೇಡ ಸಿರಿ ಬಂದ ಕಾಲಕ್ಕೆ ಮೆರೆಯಬೇಡ ಸಿರಿ ಬಂದ ಶ್ರೀವಾಗಿ ನೆರೆಯಾರಿಗೆ ಸಿರಿ ಬಂದ ಕಾಲಕ್ಕೆ ಮೆರೆಯಬೇಡ ಸಿರಿ ಬಂದ ಶ್ರೀವಾಗಿ ನೆರೆಯಾರಿಗೆ ದೊರೆತನವು ಬಂದಾಗ ಕೆಟ್ಟ ನುಡಿಯಲು ಬೇಡ. ನಮಗೆ ದೊರೆತನ ಅಂದರೆ ನಾವು ಅಧಿಕಾರ ಅಂತ ಅದನ್ನು ವ್ಯಾಖ್ಯಾನಿಸಬಹುದು. ಅಧಿಕಾರ ಇದ್ದಾಗ ಅಥವಾ ಒಂದು ಪಟ್ಟ ಇದ್ದಾಗ ನಾವು ನಮ್ಮ ಮಾನಸಿಕವಾಗಿ ಉದ್ವಿಗ್ನಗೊಂಡು ವ್ಯಾವಹಾರಿಕವಾದಂತಹ ಐಹಿಕ ಭೋಗಗಳ ಕಾರಣಗಳಿಂದಲೋ ನಾವು ಚಿತ್ತಚಾಂಚಲ್ಯಕ್ಕೆ ಒಳಗಾಗಿ ದರ್ಪವನ್ನು ಅಹಂಕಾರವನ್ನು ಪ್ರದರ್ಶಿಸಬಾರದು. ಒಬ್ಬ ಮುಗ್ಧ ಮನಸ್ಸಿನವನಿಗೋ ಅಥವಾ ಒಬ್ಬ ಬಡವನಿಗೋ ಅಥವಾ ಒಂದು ದೀನದಲಿತರಿಗೋ ಅದರಿಂದ ನೋವುಂಟಾಗಬಾರದು. ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಎನ್ನುವುದಾಗಿ ಈ ದೊರೆತನವು ಬಂದಾಗ ಕೆಟ್ಟ ನುಡಿಯಲು ಬೇಡ, ಸಿರಿ ಬಂದ ಕಾಲಕ್ಕೆ ಮೆರೆಯಬೇಡ. ಅಪಾರವಾದಂತಹ ಸಂಪತ್ತಿದೆ, ಕೋಟಿ ಕೋಟಿ ತಾನು ಗಳಿಸ್ತೇನೆ, ಅಪಾರವಾದಂತಹ ಬಂಗಾರದ ಸಂಪತ್ತು ನನಗಿದೆ ಅಂತ ಮೆರೆಯಬಾರದು. ನಮಗೆ ಇತಿಹಾಸವೂ ಕೂಡ ನಮ್ಮ ಅದನ್ನೇ ಹೇಳುತ್ತದೆ. ಒಂದು ಕಾಲದಲ್ಲಿ ಎಂತೆಂತಹ ರಾಜರು ಎಂತೆಂತಹ ವೈಭವವನ್ನು ನಡೆಸಿದವರು ಕೂಡ ಇವತ್ತು ಹೇಳಿ ಹೆಸರಿಲ್ಲದಾಗಿ ಹೋಗಿದ್ದಾರೆ. ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ನಮ್ಮ ವರ್ತನೆಯನ್ನು ಸಮಾಜದಲ್ಲಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಿರಬೇಕಾಗುತ್ತದೆ. ಅದನ್ನೇ ಆಚಾರ್ಯ ಶಂಕರರು ಕೂಡ ಮಾ ಕುರು ಯೌವನ ಜನಧನ ಗರ್ವಂ ಹರತಿ ನಿಮೇಶ ಕಾಲ ಸರ್ವಂ. ಒಂದು ನಿಮಿಷದಲ್ಲಿ ನಿನ್ನಲ್ಲಿರುವಂತಹ ಎಲ್ಲ ಸಂಪತ್ತುಗಳನ್ನು, ನಿನ್ನ ಯೌವನವನ್ನು, ನಿನ್ನ ಸಂಪತ್ತನ್ನು, ದಾರಪುತ್ರಾಶ್ಚ ಎಲ್ಲರನ್ನೂ ಕೂಡ ಆ ಕಾಲ, ನಮ್ಮನ್ನೆಲ್ಲ ನಿಯಂತ್ರಿಸುವಂತಹ ಆ ಕಾಲ ಅದನ್ನ ಮರೆಮಾಡುತ್ತದೆ. ಆ ಕಾಲದ ವಶದಲ್ಲಿ ನಾವು ಬಂದಿ ಆಗಿರುತ್ತೇವೆ. ಚಕ್ರಾರ ಪಂಕ್ತಿ ಇರುವ ಗಚ್ಚತಿವಾಲ್ ಭಾಗ್ಯವಂತಿ. ಯಾರೋ ಭಾಗ್ಯ ಎನ್ನುವುದು ಹಾಗೆ ತಿರುಗ್ತಾ ಇರ್ತದೆ. ನಮಗೆ ಭಾಗ್ಯ ಬಂದಿದೆ ಅಂತ ಮೆರೆದು ಆಮೇಲೆ ಪಶ್ಚಾತ್ತಾಪ ಪಡುವುದು ಧರ್ಮ ಅಲ್ಲ. ಒಳ್ಳೆ ರೀತಿಯಿಂದ ಈ
ಸಿರಿವಂತನಿ ಗಾಗಿನಳೆಯಾದಿಕೆ ಶಿವರಾಯ ಸಿರಿಯತನದ ಒಂದು ಅಕ್ಕೆ ಸಿರಿಯತನದಲ್ಲಿ ನೋಡಿ ಸಿರಿಯ ಅರಸ ಒಡೆಯ ಆ ಲಕ್ಷ್ಮೀಪತಿ ಶ್ರೀಮನ್ನಾರಾಯಣನೇ ಸಿರಿಗೆ ಅಧೀಶನಾದಂತಹ ಶ್ರೀಮನ್ನಾರಾಯಣನೇ ಒಡೆಯನಾಗಿರುವಾಗ ಸಾಮಾನ್ಯವಾದಂತಹ ಐಹಿಕವಾಗಿ ನಾವು ಶ್ರೀಮಂತರು ಅಂತ ಗರ್ವ ಪಡಬಾರದು ಎನ್ನುವುದನ್ನ ಅವರ ಈ ಒಂದು ಈ ಕಾವ್ಯದಲ್ಲಿ ಕನಕದಾಸರು ತುಂಬಾ ಸುಂದರವಾಗಿ ವರ್ಣಿಸಿದ್ದಾರೆ. ಅವರ ಆ ಕಾಗಿನೆಲೆಯ ಆದಿಕೇಶವನ ಅಂದರೆ ಆ ಭಗವಂತನನ್ನ ಅನನ್ಯವಾದಂತಹ ಭಕ್ತಿಯಿಂದ ಶ್ರದ್ಧೆಯಿಂದ ಭಜಿಸಿ ನಮ್ಮ ಮಾನಸಿಕವಾದಂತಹ ಅಹಂಕಾರ, ಅಸೂಯೆ ಇತ್ಯಾದಿ ದುರ್ನಡತೆಗಳನ್ನೆಲ್ಲ ಪರಿಮಾರ್ಜನೆಯನ್ನು ಮಾಡಿಕೊಂಡು ಒಳ್ಳೆಯವರಾಗಿ ಸಮಾಜದಲ್ಲಿ ನಾವೆಲ್ಲ ಬಾಳಬೇಕು ಎನ್ನುವುದು ಈ ಒಂದು ಕವನದ ಮೂಲಕ ದಾಸವರೇಣ್ಯರು ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಈ ಕುರಿತು ಇನ್ನೂ ಅನೇಕ ವಿಷಯಗಳಿಗೆ ಮಾತಾಡಬಹುದು. ಆದರೆ ಒಂದು ಸಾಮಾನ್ಯವಾದಂತಹ ವಿವರಣೆಯನ್ನು ನೀಡಿದ್ದೇನೆ. ಇದರಲ್ಲಿ ತಪ್ಪಿದ್ದರೆ ಅವೆಲ್ಲ ಅನುಭವಿಗಳು ಕ್ಷಮಿಸಬೇಕು. ಒಂದು ಮಾತು, ಅನಂತ ಭಾಗವತರು ಬಹಳ ಗೌರವಪೂರ್ವಕವಾಗಿ ನನ್ನನ್ನು ಕರೆದು ಇಲ್ಲಿ ಒಂದು ಗೌರವಿಸಿದ್ದಾರೆ. ಬಹಳ ಮುಜುಗರ ಆಗ್ತದೆ ನನಗೆ. ಯಾಕೆಂದರೆ ನಿಮ್ಮೆಲ್ಲ ಹಿರಿಯರ ಎದುರಿಗೆ ಗೌರವವನ್ನು ಪಡೆಯುವುದಕ್ಕೆ ಮುಜುಗರ ಆಗ್ತದೆ. ಆದರೂ ಕೂಡ ಅವರು ನಮ್ಮ ಮಿತ್ರರು ಹೌದು. ನಮ್ಮ ದೈವಾಧೀನರಾದ ತಂದೆ ತಾಯಿಯವರು, ಅವರ ಸೋದರ ಮಾವ, ಈ ಎಲ್ಲ ಕಾರಣಗಳಿಂದ ಒಂದು ರೀತಿಯ ಬಂಧನಕ್ಕೆ ಒಳಪಟ್ಟು ನಾನು ಈ ಗೌರವವನ್ನು ನಿಮ್ಮೆಲ್ಲರಿಗೆ ಅತ್ಯಂತ ವಿನೀತಪೂರ್ವಕವಾಗಿ ನನ್ನ ದೈವಾಧೀನರಾದ ತಂದೆ ತಾಯಿಯರನ್ನು ಸ್ಮರಿಸಿ ಅದನ್ನು ಸ್ವೀಕರಿಸ್ತಾ ಇದ್ದೇನೆ. ಅನಂತ ಭಾಗವತರು ನಮ್ಮದು ಬಹಳ ಕಾಲದ ಒಡನಾಟ. 1994ರಲ್ಲಿ ಬೆಂಗಳೂರು ದೂರದರ್ಶನದಲ್ಲಿ ಒಂದು ಸಂಸ್ಕೃತ ನಾಟಕೋತ್ಸವ ಆಗಿತ್ತು. ಆ ನಾಟಕೋತ್ಸವದಲ್ಲಿ ಅನಂತ ಭಾಗವತರ ನಿರ್ದೇಶನದಲ್ಲಿ ನಾವು ಉತ್ತಮವಾದಂತಹ ಪ್ರದರ್ಶನವನ್ನು ನೀಡಿ ಮಾಲವಿಕಾಗ್ನಿಮಿತ್ರ ನಾಟಕದ ಪ್ರದರ್ಶನವನ್ನು ನಾವೆಲ್ಲ ಸರಿಸಿ ಉತ್ತಮವಾದಂತಹ ಅದರ ನಂತರ 94ರ ನಂತರ ನಾವು ಅನಂತ ಭಾಗವತರ ಸಂಘದ ವೇದಿಕೆಯನ್ನು ಹಂಚಿಕೊಂಡಿರಲಿಲ್ಲ. ಅದರ ಹಿಂದೆ ಅನೇಕ ವೇದಿಕೆಗಳಲ್ಲಿ ನಾಟಕಗಳಲ್ಲಿ ಅವರ ಮಾರ್ಗದರ್ಶನವನ್ನು ಅನುಭವಿಸಿದ್ದೇನೆ. ಹಾಗಾಗಿ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ, ಬರುವಂತಹ ಎಲ್ಲ ಆಪತ್ತುಗಳನ್ನು ನಿವಾರಿಸಿ ಸರ್ವಸಂಪತ್ತನ್ನು ಕೊಡುವಂತಹ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಅಂತಹ ಶ್ರೀ ರಾಮಭಕ್ತಾನುಗ್ರಹ, ಆ ಶ್ರೀರಾಮಚಂದ್ರನ ಅನುಗ್ರಹ, ಈ ರಾಮಭಕ್ತಾನುಗ್ರಹ ಮಂಡಳಿಗೆ ಸದಾ ಇರಲಿ. ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ, ಆ ವೀರ ಆಂಜನೇಯನ ಒಂದು ಅನುಗ್ರಹ ಇಲ್ಲಿ ಸಂಗೀತವನ್ನ ಅಭ್ಯಾಸ ಮಾಡುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಆ ಜಿತೇಂದ್ರಿಯನು ಬುದ್ಧಿಮತಾಂ ವರಿಷ್ಠಂ ಅಂತಹ ಅವರೆಲ್ಲರಿಗೂ ಸದ್ಬುದ್ಧಿಯನ್ನ ಕರುಣಿಸಲಿ. ಸಮಾಜದಲ್ಲಿ ತಮ್ಮ ಈ ಕಾಯಕದಲ್ಲಿ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಈ ಒಂದು ಸಂದರ್ಭದಲ್ಲಿ ಹೀಗೆಲ್ಲ ಹೇಳ್ತೀರಿ ನೀವು. ಕಾಳಿದಾಸ ಹೇಳಿದ ಹಾಗೆ ಪುರಾಣ ಮಿಥ್ಯೇವನ ಸಾಧು ಸರ್ವಂ ನಜಾಪಿ ಕಾವ್ಯಂ ನವಮಿತ್ಯವದ್ಯಂ. ನಮಗೆ ಹಳೆದು ಬೇಕು, ಹೊಸತು ಬೇಕು. ಏನು? ದಾನ, ಧರ್ಮ, ಒಳ್ಳೆಯದು, ಸಜ್ಜನರು, ಸಹವಾಸ, ಭಕ್ತಿ, ದೇವರ ಪೂಜೆ ಅಂತ ಹೇಳಿದರೆ ಜೀವನ ಸಾಗಲಿಕ್ಕಿಲ್ಲ. ನಾವು ಅನಿವಾರ್ಯವಾಗಿ ಇವತ್ತಿನ ವಿಜ್ಞಾನ ಯುಗದಲ್ಲಿ ವಿಜ್ಞಾನವನ್ನು ತಿಳಿದುಕೊಳ್ಳಬೇಕು, ಧರ್ಮವನ್ನು ಆಚರಣೆ ಮಾಡಬೇಕು. ದೈವ ಭಕ್ತಿಯ ಕಲೆಯಳು ವಿಜ್ಞಾನ ಕಲೆ ಮೇಳೈಸೆ ಜಸವು ಜನಜೀವನಕ್ಕೆ ಮಂಕುತಿಮ್ಮ ಅಂತ ಒಂದು ಮಂಕುತಿಮ್ಮನ ವಾಕ್ಯ ನನಗೆ ನೆನಪಾಗುತ್ತದೆ. ಹೊಸಯುಕ್ತಿಯ ಹಳೆ ತತ್ವ ತೊಡಗೂಡೆ ಧರ್ಮ ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳೈಸೆ ಜಸವು ಜನಜೀವನಕ್ಕೆ ಮಂಕುತಿಮ್ಮ. ಹೀಗಾಗಿ ಪುರಾಣವೂ ಬೇಕು, ನವ್ಯವೂ ಬೇಕು, ಹಳೆಯದು ಬೇಕು. ಹಳೆಯದರ ಮಾರ್ಗದರ್ಶನದಲ್ಲಿ ವಿಜ್ಞಾನವನ್ನು ನಾವೆಲ್ಲ ಗ್ರಹಿಸೋಣ. ಐಹಿಕವಾದಂತಹ ನಾವು ಮಾಡುವಂತಹ ದೇವರು ನನ್ನನ್ನು ನಡೆಸ್ತಾನೆ ಅಂತ ಕೈ ಮುಗಿದು ಕುಳಿತುಕೊಳ್ಳುವುದಲ್ಲ,
ನಾವು ಮಾಡುವಂತಹ ಕಾಯಕದಲ್ಲಿ ಶ್ರದ್ಧೆ ಭಕ್ತಿಯಿಂದ ಮಾಡಿ ನಿತ್ಯದ ತಮ್ಮ ಅನುಷ್ಠಾನದಲ್ಲಿ ಒಳ್ಳೆಯದನ್ನು ಮಾಡೋಣ, ನಾವೆಲ್ಲ ಒಳ್ಳೆಯದಾಗಿ ಇರೋಣ ಅಂತ ಆಶಿಸ್ತಾ ಅನಂತ ಭಾಗವತರಿಗೆ ಹಾಗೂ ಅವರ ಕುಟುಂಬದವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಎಲ್ಲ ಹಿರಿಯರ ಚರಣಕಮಲಗಳಿಗೆ ವಂದಿಸಿ ತಪ್ಪಿದ್ರೆ ಕ್ಷಮಿಸಬೇಕು ಅಂತ ಮತ್ತೊಮ್ಮೆ ನಮಗೊಂದು ಹಂಸಕ್ಷೀಣ ನ್ಯಾಯ ಅಂತ ಒಂದು ಆ ನ್ಯಾಯ ನಮಗೆ ಒಂದು ರಕ್ಷಾಕವಚವಾಗಿರುತ್ತದೆ. ಆ ರೀತಿ ತಾವೆಲ್ಲ ಇದನ್ನು ಗ್ರಹಿಸಿ ನಮ್ಮನ್ನು ಆಶೀರ್ವದಿಸಬೇಕು ಅಂತ ಮತ್ತೊಮ್ಮೆ ಕೇಳಿಕೊಳ್ತಾ, ಕಾಲ ಹೆಚ್ಚಾದಕ್ಕೆ ಮುಗಿಸಬೇಕು ಅಂತ ಕೇಳಿಕೊಳ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಒಂದು ಸಣ್ಣ ಮಾತು, ನಾನು ಏನಾದರೂ ಒಂದು ಒಳ್ಳೆಯ ಮಾತನಾಡಿದ್ರೆ ಅದು ನನ್ನ ಹಿರಿಯರಾದಂಥ ಜ್ಯೇಷ್ಠ ಭ್ರಾತೃಗಳಾದ ಲಕ್ಷ್ಮೀನಾರಾಯಣ ಭಟ್ರಿಗೆ ಸಲ್ಲಬೇಕು. ಅವರ ಹೆಂಡತಿ ಮತ್ತು ಹೆಂಡತಿ ಭವಾನಿ ಅತ್ತಿಗೆ, ಅಣ್ಣ ಅತ್ತಿಗೆ ಮತ್ತು ನನ್ನ ಧರ್ಮಪತ್ನಿಗೂ ಅದರಲ್ಲಿ ಪಾಲಿದೆ. ನಾನೇನಾದರೂ ಕೆಟ್ಟದ್ದನ್ನು ಹೇಳಿದ್ರೆ ಅದನ್ನು ಮರೆತುಬೇಡಿ, ನನ್ನ ತಪ್ಪುಗಳಿದ್ರೆ ಅದನ್ನು ಕ್ಷಮಿಸಿ ಅಂತ ಹೇಳ್ತಾ ನಿಮ್ಮನ್ನೆಲ್ಲ ನೀವು ನಮ್ಮನ್ನ ಸನ್ಮಾನಿಸಿದ್ದಕ್ಕಾಗಿ ಅನಂತ 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 ಕೋಟಿ ಧನ್ಯವಾದಗಳು. ವಿದ್ಯಾವಂತರನ್ನು ನೋಡಿದ್ದೀರಿ, ನಾನು ಮಧ್ಯದಲ್ಲಿ ಕೂತಿದ್ದೀನಿ. ನೀವೇನು ಕಡಿಮೆ ಹೋಗಲ್ಲ. ಅದಕ್ಕೆ ಕೊನೆಯದಾಗಿ